ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದ್ರೂ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಈಸಿಯಾಗಿ ಈ ವೆಬ್ಸೈಟಿಗೆ ತೆರಳಿ ನೋಟಿಫಿಕೇಶನ್ ನ ಓದ್ಕೊಂಡು ಈ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಹುದ್ದೆಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ನ ಸಲ್ಲಿಸಬಹುದು. ಇಲ್ಲಿ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೋಡ್ ವೆಬ್ಸೈಟ್ ನಲ್ಲಿ ಕ್ಲಿಕ್ ಮಾಡಿದಾಗ ಈ ತರ ಹೋಮ್ ಪೇಜ್ ಬರ್ತಾ ಹೋಗುತ್ತೆ. ಇಲ್ಲಿ ಯಾವೆಲ್ಲ ಹುದ್ದೆಗಳು ಖಾಲಿದಾವೆ ಅಂತ ಬಂದ್ರೆ ಫಸ್ಟಿಗೆ ಪ್ಯೂನ್ ಪೋಸ್ಟ್ಗಳು ಖಾಲಿದಾವೆ, ಅದೇ ತರ ಪ್ರೊಸೆಸ್ ಸರ್ವರ್ ಹುದ್ದೆಗಳು ಖಾಲಿದಾವೆ, ಸ್ಟೆನೋಗ್ರಾಫರ್ ಗ್ರೇಡ್ 3 ಹುದ್ದೆಗಳು ಖಾಲಿದಾವೆ, ಮತ್ತೆ ಟೈಪಿಸ್ಟ್ ವೈಡ್ ನಂಬರ್ ಟೈಪಿಸ್ಟ್ ಹುದ್ದೆಗಳು ಖಾಲಿದಾವೆ, ಅದೇ ತರ ಟೈಪಿಸ್ಟ್ ಕಾಪಿಸ್ಟ್ ಹುದ್ದೆಗಳು ಖಾಲಿದಾವೆ. ಹಾಗಾದ್ರೆ ಯಾವ ಒಂದು ಪೋಸ್ಟ್ಗಳು ಎಷ್ಟೆಷ್ಟಿದಾವೆ, ಒಂದು ಯಾವ ಒಂದು ವಿದ್ಯಾರ್ಥಿ ಆಗಿರ್ಬೇಕು ಮತ್ತೆ ಹೇಗೆ ಈ ಒಂದು ಅರ್ಜಿ ಸಲ್ಲಿಸೋದಂತ ನೋಡೋಣ. ಇಲ್ಲಿ ಇಲ್ಲಿ ಈ ತರ ನೀವು ಹೋಮ್ ಪೇಜಿಗೆ ಬಂದಾಗ ಈ ತರ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಬರ್ತಾ ಹೋಗುತ್ತೆ. ಇಲ್ಲಿ ನೋಟಿಫಿಕೇಶನ್ ನ ಓದ್ಕೊಳ್ಳಿ. ಇಲ್ಲಿ ವಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ, ಈ ಒಂದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹುದ್ದೆಗಳಿಗೆ ಅಪ್ಲಿಕೇಶನ್ಸ್ ಲಾಸ್ಟ್ ಡೇಟ್ ನ ಬಂದ್ಬಿಟ್ಟು 28/7/2026 ಒಳಗಡೆ ನೀವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಫಸ್ಟ್ ಗೆ ಬಂದ್ರೆ ನಾನು ಪ್ಯೂನ್ ಹುದ್ದೆಗಳ ಬಗ್ಗೆ ಮಾತಾಡ್ತಿದ್ದೀನಿ. ಪ್ಯೂನ್ ಹುದ್ದೆಗಳು ಬಂದ್ಬಿಟ್ಟು 47 ಹುದ್ದೆಗಳಿದ್ದಾವೆ. ವೇತನ ಶ್ರೇಣಿಯನ್ನ ನೀವು ನೋಡಬಹುದು. ಇಲ್ಲಿ ಹುದ್ದೆಗಳ ವರ್ಗೀಕರಣ ಅಂತ ಇದಾವೆ, ಎಷ್ಟೆಷ್ಟು ಕ್ಯಾಟಗರಿ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳು ಇದಾವೆ ಅಂತಂದು ಇಲ್ಲಿ ನೋಡಬಹುದು. ನೀವು ಕರೆಕ್ಟ್ ಆಗಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಕ್ಯಾಟಗರಿ ವೈಸ್ ಪೋಸ್ಟ್ಗಳನ್ನ ನೋಡಿ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಹಿಂಬಾಕಿ ಹುದ್ದೆಗಳು ಎಷ್ಟಿದಾವೆ, ಗ್ರಾಮೀಣ ಅಭ್ಯರ್ಥಿ ಏನಿದಾವೆ, ಮತ್ತೆ ಇಲ್ಲಿ ಅಂಗವಿಕಲ ಮೀಸಲಾತಿ ಎಷ್ಟಿದಾವೆ ಅಂತಂದು ಇವೆಲ್ಲ ನೋಡ್ಕೋಬೇಕಾಗತ್ತೆ. ಅದೇ ತರ ಶೈಕ್ಷಣಿಕ ವಿದ್ಯಾರ್ಥಿ ಬಂದು ಪ್ಯೂನಿಗೆ ಬಂದ್ಬಿಟ್ಟು SSLC ಆಗಿರ್ಬೇಕು, SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿರ್ಬೇಕಾಗತ್ತೆ. ಕನ್ನಡವನ್ನು ಬರೀಲಿಕ್ಕೆ, ಓದ್ಲಿಕ್ಕೆ, ಮಾತಾಡ್ಲಿಕ್ಕೆ ಬರ್ತಿರ್ಬೇಕತ್ತೆ. ಅಂತವ್ರು ಈ ಒಂದು ಪ್ಯೂನ್ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಕನಿಷ್ಠ ವಯೋಮಿತಿ ಬಂದ್ಬಿಟ್ಟು 18 ವರ್ಷ, ಮ್ಯಾಕ್ಸಿಮಮ್ ಬಂದ್ಬಿಟ್ಟು 45 ವರ್ಷ ತನಕ ಅಪ್ಲೈ ಮಾಡಬಹುದು. ಸಾಮಾನ್ಯ ವರ್ಗದವರಿಗೆ 40 ವರ್ಷ, 2A 2B 3B ಬಂದು 42 ವರ್ಷ, ಜನರಲ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಬಂದ್ಬಿಟ್ಟು 45 ವರ್ಷ ತನಕ ಅಪ್ಲೈ ಮಾಡಬಹುದು. ಇಲ್ಲಿ ಫೀಸ್ ನ ಬಂದ್ರೆ ಪ್ರವರ್ಗ 2A 2B 3A 3B ಬಂದ್ರೆ 150 ರೂಪಾಯಿ ಫೀಸ್ ನ ಪೇಮೆಂಟ್ ಮಾಡ್ಬೇಕತ್ತೆ. ಅದೇ ತರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿಗೆ ಇಲ್ಲಿ ಯಾವುದೇ ತರಹದ ಫೀ ನ ಪೇಮೆಂಟ್ ಮಾಡೋ ಹಾಗಿಲ್ಲ. ಇಲ್ಲಿ ನೆಕ್ಸ್ಟ್ ಫೀ ಪೇಮೆಂಟ್ ನ ಬಂದ್ಬಿಟ್ಟು ನೀವು ಆನ್ಲೈನ್ ಮುಖಾಂತರನೇ ಪೇಮೆಂಟ್ ಮಾಡಬೇಕಾಗತ್ತೆ. ಇಲ್ಲಿ ನಿಮ್ಗೆ ಏನಂತಂದ್ರೆ ಪ್ರೊಬೇಷನರಿ ಪೀರಿಯಡ್ ಬಂದ್ಬಿಟ್ಟು 2 ವರ್ಷ ಇರುತ್ತೆ. ಮತ್ತೆ ಪೆನ್ಷನ್ ಸೌಲಭ್ಯ ಎಲ್ಲ ಇರ್ತಾ ಹೋಗುತ್ತೆ. ಇಲ್ಲಿ ನೋಡ್ಕೋಬಹುದು ನೀವೆಲ್ಲ ನೆಕ್ಸ್ಟ್ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತಂದು. ಅದೇ ತರ ನೀವು ಪ್ರೊಸೆಸರ್ ಹುದ್ದೆಗಳಿಗೆ ಬಂದ್ರೆ ನೀವು ಎಷ್ಟು ಪೋಸ್ಟ್ಗಳು ಖಾಲಿದಾವೆ ಅಂತ ಬಂದ್ರೆ 2 ಹುದ್ದೆಗಳು ಖಾಲಿದಾವೆ. ವೇತನ ಶ್ರೇಣಿಯನ್ನು ನೋಡಬಹುದು. ಹುದ್ದೆಗಳ ವರ್ಗೀಕರಣ ಯಾವ ಕೆಟಗರಿಗೆ ಎಷ್ಟಿದೆ ಅಂತ ನೀವು ನೋಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ಇದಕ್ಕೆ SSLC ಆಗಿರೋರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇಲ್ಲಿ ಏನಂತಂದ್ರೆ ಪ್ರೊಸೆಸರ್ ಹುದ್ದೆಗಳಿಗೆ ಬಂದ್ಬಿಟ್ಟು ಏನಂತಂದ್ರೆ ವಾಹನ ಚಾಲನಾ ಪರವಾನಗಿ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರೋ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗಳಿಗೆ ಸಲ್ಲಿಸಬಹುದು. ಇಲ್ಲಿ ಏಜ್ ನ ನೋಡಬಹುದು, ಸೇಮ್ ಏಜ್ ಇರುತ್ತೆ ಪ್ಯೂನ್ಗಳಿಗೆ. ಏನು ಅಂತಂದು ಪ್ಯೂನ್ಗಳಿಗೆ ಏನು ಸಾಮಾನ್ಯ ವರ್ಗದವರಿಗೆ, ಜನರಲ್ ಅವರಿಗೆ 2A 2B 3A 3B ಎಷ್ಟು ಏಜ್ ಇರುತ್ತೆ ನೋಡ್ಕೋಬಹುದು. ಇಲ್ಲಿ ಅರ್ಜಿ ನಿಮ್ಗೆ ಫೀಸ್ ಬಂದ್ಬಿಟ್ಟು ಸಾಮಾನ್ಯ ವರ್ಗದವರಿಗೆ 300 ರೂಪಾಯಿ ಫೀಸ್ ಇದೆ. ಪ್ರವರ್ಗ 2A 2B ಬಂದು 150 ರೂಪಾಯಿ. SC ST ನವರಿಗೆ ಯಾವುದೇ ತರಹದ ಫೀಸ್ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೆನೋಗ್ರಾಫರ್ಸ್ ಪೋಸ್ಟ್ ಗಳಿದಾವೆ, ಅದು ಒಂದು ನೀವು ನೋಡ್ಕೋಬಹುದಾಗತ್ತೆ. ಇಲ್ಲಿ ಹುದ್ದೆಗಳು ಬಂದ್ಬಿಟ್ಟು ಸ್ಟೆನೋಗ್ರಾಫರ್ ಗ್ರೇಡ್ 3 ಹುದ್ದೆಗಳು ಬಂದ್ಬಿಟ್ಟು 5 ಹುದ್ದೆಗಳು ಇದಾವೆ. ವೇತನ ಶ್ರೇಣಿಯನ್ನು ನೋಡ್ಕೋಬಹುದು, ಕ್ಯಾಟಗರಿ ವೈಸ್ ಎಷ್ಟಿದೆ ಅಂತ ನೋಡ್ಕೋಬಹುದು, ಹಿಂಬಾಕಿ ಹುದ್ದೆಗಳು ಎಷ್ಟಿದಾವೆ ಅಂತ ನೀವು ನೋಡ್ಕೋಬಹುದು. ಶೈಕ್ಷಣಿಕ ವಿದ್ಯಾರ್ಹತೆ ಏನ್ ಬೇಕಾಗುತ್ತೆ ಅಂತ ಬಂದ್ರೆ ನಿಮಗೆ ದ್ವಿತೀಯ PUC ಆಗಿರ್ಬೇಕು ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆಗಿರ್ಬೇಕು, ಸೀನಿಯರ್ ಗ್ರೇಡ್ ಕನ್ನಡ ಮತ್ತೆ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಪಾಸ್ ಆಗಿರ್ಬೇಕು, ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಲ್ಲಿ ಪಾಸ್ ಆಗಿರೋರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಏಜ್ ಸೇಮ್ ಬರ್ತಾ ಹೋಗುತ್ತೆ. ಫೀಸ್ ನ ನೀವು ನೋಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಟೈಪಿಸ್ಟ್ ಪೋಸ್ಟ್ ಗಳನ್ನ ನೀವು ನೋಡ್ಕೋಬಹುದಾಗತ್ತೆ. ಇಲ್ಲಿ ಇದನ್ನ ಬಂದ್ಬಿಟ್ಟು 6 ಹುದ್ದೆಗಳಿದಾವೆ. ವೇತನ ಶ್ರೇಣಿ ನೋಡ್ಕೋಬಹುದು. ನೀವು ಕ್ಯಾಟಗರಿ ವೈಸ್ ಎಷ್ಟು ಪೋಸ್ಟ್ಗಳು ಇದಾವೆ ಅಂತ ನೀವು ನೋಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಬೆರಳಚ್ಚಗಾರರು, ಅಂಗವಿಕಲ ರಿಸರ್ವೇಶನ್, ಶೈಕ್ಷಣಿಕ ವಿದ್ಯಾರ್ಥಿನೇ ಬಂದ್ಬಿಟ್ಟು
ದ್ವಿತೀಯ PUC ಆಗಿರ್ಬೇಕು, ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆದ್ರೆ ಆಗಿರ್ಬೇಕಾಗತ್ತೆ, ಅಥವಾ ಏನಂತಂದ್ರೆ ಸೀನಿಯರ್ ಗ್ರೇಡ್ ಕನ್ನಡ ಮತ್ತು ಇಂಗ್ಲಿಷ್ ಒಂದು ಆಗಿರ್ಬೇಕು, ಅಥವಾ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಆದಿರೋರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಏಜ್ ನ ನೀವು ನೋಡ್ಕೋಬಹುದು, ಫೀಸ್ ನ ನೀವು ನೋಡ್ಕೋಬಹುದು. ಇಲ್ಲಿ ಟೈಪಿಸ್ಟ್ ಕಾಪಿಸ್ಟ್ ಬಂದ್ಬಿಟ್ಟು ಹುದ್ದೆಗಳು ಬಂದ್ಬಿಟ್ಟು ಇಲ್ಲಿ ಕೇವಲ ಇದು ಬಂದ್ಬಿಟ್ಟು ಒಂದೇ ಒಂದು ಹುದ್ದೆಗಳಿದಾವೆ, ಯಾವೊಂದು ಜಾತಿಗೆ ಅಂತ ನೀವು ನೋಡ್ಕೊಂಡು ಅಪ್ಲೈ ಮಾಡ್ಬೇಕತ್ತೆ. ಫೀಸ್ ಕಟ್ಟಿದಾಗ ಯಾವುದೇ ತರದ ನಿಮ್ಗೆ ರೀಫಂಡ್ ಸಿಗೋದಿಲ್ಲ, ಹಾಗಾಗಿ ನೋಡಿ ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲೆಲ್ಲ ಫೀಸ್ ಎಷ್ಟಿದೆ, ಏನು ಎಂತದ್ದು ಅಂತಂದು ಏನೇನೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೇಕಂತ ಅಂದೆಲ್ಲ ನೀವು ನೋಡ್ಕೋಬಹುದು. ಇಲ್ಲಿ ಮತ್ತೆ ವೆಬ್ಸೈಟ್ ಬಂದಾಗ ನೀವು ಯಾವ ಒಂದು ಪೋಸ್ಟಿಗೆ ಅಪ್ಲೈ ಮಾಡ್ಬೇಕಂತಿದ್ದೀರಲ್ಲ, ಪ್ಯೂನಿಗೆ ಅಪ್ಲೈ ಮಾಡ್ಬೇಕಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಪ್ರೊಸೆಸ್ ಸರ್ವರ್ ಗಳಿಗೆ ಏನಾದ್ರೂ ಇರ್ಲಿ ಫಸ್ಟ್ ನೋಟಿಫಿಕೇಶನ್ ನ ತಗೋಬಹುದು. ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಎಲ್ಲರ ಕ್ರೈಟೀರಿಯಾ ಬಂದ್ಬಿಟ್ಟು ಈ ಪೋಸ್ಟ್ ಪ್ಯೂನ್ ಪೋಸ್ಟ್ ಗಳಿಗೆ ಕರೆಕ್ಟ್ ಆಗಿ ಬರುತ್ತೆ. ಹಾಗಾಗಿ ಇಲ್ಲಿ ಕ್ಲಿಕ್ ಕೇರ್ ಟು ಅಪ್ಲೈ ಅಂತ ಇದೆ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಹೋಗ್ತೇನೆ. ಇಲ್ಲಿ ನೋಡ್ರಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು 28/7/2026 ಒಳಗಡೆ ನೀವು ಅಪ್ಲೈ ಮಾಡ್ಬೇಕಾಗತ್ತೆ. ಇಲ್ಲಿ ಏಜ್ ನ ನೋಡ್ಕೋಬಹುದು. ಏನಂತಾರೆ SSLC ಆದಿರೋರು ಅಪ್ಲೈ ಮಾಡ್ಬೋದು. ಪಾಸ್ಪೋರ್ಟ್ ಸೈಜ್ ಫೋಟೋ ಸೈಜ್ ನ ಇಷ್ಟು ಇರ್ಬೇಕಂತ ಹೇಳಿದ್ದಾರೆ, ಸಿಗ್ನೇಚರ್ ನ ಇಷ್ಟು ಇರ್ಬೇಕಂತ ಹೇಳಿದ್ದಾರೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನಿಮ್ಗೆ, ಆಲ್ ಮಾರ್ಕ್ಸ್ ಕಾರ್ಡ್ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ರಿಸರ್ವೇಶನ್ ಸರ್ಟಿಫಿಕೇಟ್ ಬೇಕು. ಇಲ್ಲಿ ಫೀಸ್ ನ ಎಷ್ಟು ಪೇಮೆಂಟ್ ಮಾಡಬೇಕು ಅಂತ ಎಲ್ಲ ಇದೆ. GM ನ ಬಂದ್ಬಿಟ್ಟು 300 ರೂಪಾಯಿ ಫೀಸ್ ನ ಪೇಮೆಂಟ್ ಮಾಡಬೇಕು. ಅದೇ ತರ ಕ್ಯಾಟಗರಿ 2A 2B 3A ಬಂದು 150 ರೂಪಾಯಿ ಫೀ ಪೇಮೆಂಟ್ ಮಾಡ್ಬೇಕಾಗತ್ತೆ. SC ST ಕ್ಯಾಟಗರಿ 1 ಗೆ ಯಾವುದೇ ತರಹದ ಫೀನ ಪೇಮೆಂಟ್ ಮಾಡೋ ಹಾಗಿಲ್ಲ. ಇಲ್ಲಿ ಈ ತರ ಬಂದಾಗ ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ನ ರೆಡಿ ಇಟ್ಕೊಂಡಿರ್ಬೇಕಾಗತ್ತೆ. ಇಲ್ಲಿ ಐ ಅಕ್ಸೆಪ್ಟ್ ದಟ್ ಐ ಹ್ಯಾವ್ ಗಾನ್ ಥ್ರೂ ಆಲ್ ದ ಇನ್ಸ್ಟ್ರಕ್ಷನ್ಸ್ ಅಂತಿದೆ, ಇದ್ರ ಮೇಲೆ ಅಪ್ಲೈ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡ್ರಿ ಯಾವ ಪೋಸ್ಟ್ ಅಪ್ಲೈ ಮಾಡ್ತೀರಾ ಅದು ಬರ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ ಪ್ಯೂನ್ ಅಂತ ಇಲ್ಲಿ ಬರ್ತಿದೆ. ಇಲ್ಲಿ ನಿಮ್ಮ ಅಪ್ಲಿಕೆಂಟ್ ನ ಹೆಸರು SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ಇದೆ ಅದನ್ನ ಟೈಪ್ ಮಾಡ್ಬೇಕಾಗತ್ತೆ. ಫಾದರ್ ನ ನೇಮ್, ಫಾದರ್ ಆದ್ರೆ ಫಾದರ್ ಇದ್ರೆ ಫಾದರು, ಮದರ್ ಇದ್ರೆ ಮದರು. ಇಲ್ಲಿ ಫಾದರ್ ನ ನೇಮ್ ಒಂದೇ ಇಲ್ಲಿ ಕೇಳ್ತಿದ್ದಾರೆ, ಹಾಗೆ ಫಾದರ್ ನೇಮ್ ನ ತುಂಬಬೇಕಾಗತ್ತೆ. ಮೇಲ್ ಇದ್ರೆ ಮೇಲ್ ಅಂತ ಸೆಲೆಕ್ಟ್ ಮಾಡಿ, ಫಿಮೇಲ್ ಇದ್ರೆ ಫಿಮೇಲು, ಟ್ರಾನ್ಸ್ಜೆಂಡರ್ ಇದ್ರೆ ಟ್ರಾನ್ಸ್ಜೆಂಡರ್. ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು ನೀವು SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಡೇಟ್ ಆಫ್ ಬರ್ತ್ ನ ತುಂಬಿದ್ರೆ ಇಲ್ಲಿ ಎಷ್ಟು ವಯಸ್ಸು ಅಂತ ತೋರಿಸ್ತಾ ಹೋಗುತ್ತೆ. ಇಲ್ಲಿ ಯಾವೊಂದು ಕ್ಯಾಟಗರಿ ಅಂತ ಇದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನಿಮ್ದು ಯಾವ್ದು ಬರುತ್ತೆ ಅದನ್ನ 2A ಬಂದ್ರೆ 2A ಅದನ್ನ ಬರ್ತಾ ಹೋಗುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ SC ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಅವರಿಗೆ ಏನು ABC ಅಂತ ಬಂದಿದೆಯಲ್ಲ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸರ್ಟಿಫಿಕೇಟ್ ನಂಬರು, ಡೇಟ್ ಆಫ್ ದ ಸರ್ಟಿಫಿಕೇಟ್, ಯಾವ ಕ್ಯಾಟಗರಿ ಅಂತ ಬರೆದ್ರೆ ಆ ಕ್ಯಾಟಗರಿ ಸರ್ಟಿಫಿಕೇಟ್ ನಂಬರು, ಯಾವ ಒಂದು ದಿನದಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅದನ್ನ, ರೂರಲ್ ಇದ್ರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಬೇಕು, ಯಾವ ಒಂದು ಡೇಟ್ ಅಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಆಗಿದೆ ಅದನ್ನ ತುಂಬಬೇಕು. ಬೆಂಚ್ ಮಾರ್ಕ್ ಡಿಸೆಬಿಲಿಟಿ ಇದ್ರೆ ಆ ಸರ್ಟಿಫಿಕೇಟ್ ಯಾವ ಒಂದು ದಿನದಲ್ಲಿ ನಿಮ್ಗೆ ಸಿಕ್ಕಿದೆ ಅದನ್ನ ತುಂಬಬೇಕಾಗತ್ತೆ. ಡಿಸೆಬಿಲಿಟಿ ಯಾವ್ದಿದೆ ಅದನ್ನ ತುಂಬಬೇಕಾಗತ್ತೆ. ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ ಸೆಲೆಕ್ಟ್ ಮಾಡಬೇಕು. ಡೇಟ್ ಆಫ್ ಸರ್ಟಿಫಿಕೇಟ್ ನ ಇಲ್ಲಿ ತುಂಬಬೇಕಾಗತ್ತೆ. ಯೋಜನಾ ನಿರಕ್ಷರತೆ ಅಭ್ಯರ್ಥಿ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿ ಅದನ್ನ ತುಂಬಬೇಕಾಗತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ರೆ ಎಷ್ಟೊಂದು ವರ್ಷ ಸೇವೆ ಸಲ್ಲಿಸಿದ್ರೆ ಅದನ್ನ. ಇಲ್ಲಿ ಕರ್ನಾಟಕ ಸ್ಟೇಟ್ ಸೆನ್ಸಸ್ ಆರ್ಗನೈಸೇಷನ್ ಆಫ್ ಇಂಡಿಯಾ ಇದನ್ನ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತುಂಬಾಕ್ ಹೋಗ್ಬಿಡಿ. ಬಾಂಡೆಡ್ ಲೇಬರ್ ಇದು ನಿಮ್ಗೆ ಬರೋದಿಲ್ಲ. ಇಲ್ಲಿ ಹೋಲ್ ಟೈಮ್ ಕ್ಯಾಡೆಟ್ ಇನ್ಸ್ಟ್ರಕ್ಟರ್ NCC ಅಲ್ಲಿ ಕ್ಯಾಡೆಟ್ ಇನ್ಸ್ಟ್ರಕ್ಟರ್ ಆಗಿದ್ರೆ ಅದನ್ನ ಎಷ್ಟು ವರ್ಷ ಅಂತಂದು. ಇಲ್ಲಿ ರೂರಲ್ ಇಂಡಸ್ಟ್ರಿಯಲ್ ಸ್ಕೀಮ್ ನಿಮಗೂ ಬರೋದಿಲ್ಲ. ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ತುಂಬಿ, ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್, ಮ್ಯಾರಿಡ್ ಇದ್ರೆ ಇಲ್ಲಿ ಸ್ಪೌಸ್ ನ ನೇಮ್ ತುಂಬಬೇಕಾಗತ್ತೆ. ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಅನ್ಮ್ಯಾರಿಡ್ ಅಂತ ಇದ್ರೆ ಅನ್ಮ್ಯಾರಿಡ್ ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ಸಿಟಿಜನ್ಶಿಪ್ ಬಂದ್ಬಿಟ್ಟು ಇಂಡಿಯನ್ ನ ತುಂಬಬೇಕಾಗತ್ತೆ. ಪ್ರೆಸೆಂಟ್ ಅಡ್ರೆಸ್, ಏರಿಯಾ ಯಾವುದು, ಸ್ಟೇಟ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು, ತಾಲೂಕ್ ಯಾವುದು ತುಂಬಬೇಕಾಗತ್ತೆ. ಕರ್ನಾಟಕ ಸ್ಟೇಟ್ ಅಲ್ಲ ಅಂತಂದ್ರೆ ಬೇರೆ ಡಿಸ್ಟ್ರಿಕ್ಟ್ ಬೇರೆ ತಾಲೂಕ್ ಯಾವ್ದು ಅಂತ ತುಂಬಬೇಕಾಗತ್ತೆ. ಪಿನ್ ಕೋಡ್ ನ ತುಂಬಬೇಕಾಗತ್ತೆ. ಪ್ರೆಸೆಂಟ್ ಅಡ್ರೆಸ್ ನ ತುಂಬಬೇಕಾಗತ್ತೆ. ಬೇರೆ ಬೇರೆ ಇದ್ರೆ. ಇಲ್ಲ ಅಂತಂದ್ರೆ ಇಲ್ಲಿ ಎಸ್ ಅಂತ ಕೊಟ್ರೆ ಪರ್ಮನೆಂಟ್ ಅಡ್ರೆಸ್ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಎಲ್ಲ ಫೆಚ್ ಅಪ್ ಆಗ್ಬಿಡುತ್ತೆ. ಮೊಬೈಲ್ ನಂಬರ್ ನ ತುಂಬಬೇಕಾಗತ್ತೆ. ಲ್ಯಾಂಡ್ ಲೈನ್ ನಂಬರ್ ಇದ್ರೆ ಈ ಲ್ಯಾಂಡ್ ನಂಬರ್ ಏನು ಇದಿಲ್ಲ, ಅವಶ್ಯಕತೆ ಇಲ್ಲ. ಇಮೇಲ್ ID ನ ತುಂಬಬೇಕಾಗತ್ತೆ. ಇಲ್ಲಿ ನೀವು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೆಲಸದಲ್ಲಿ ಇದೀರಾ ಅಂತ ಕೇಳ್ತಿದೆ, ನೋ ಅಂತ ತುಂಬಬೇಕಾಗತ್ತೆ. ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಯಾವ್ದಾದ್ರು ಇದೆನಾ, ನಿಮ್ಮ ಮೇಲೆ ಯಾವ ಕೇಸು ಪೆನಲ್ಟಿ ಇದೆನಾ ಅಂತಂದ್ರೆ ನೋ ಅಂತ ತುಂಬಬೇಕಾಗತ್ತೆ. ನೀವು ಸಿವಿಲ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇದೆನಾ, ನಿಮ್ಗೆ ಯಾವ್ದೇ ತರದ ಕೇಸ್ ಇದೆನಾ ಅಂತ ಕೇಳ್ತಿದೆ. ಇಲ್ಲಿ ಎಸ್ ಇದ್ರೆ ಎಸ್ ತುಂಬಬೇಕು, ಇಲ್ಲ ಅಂತ ನೋ. ಇಲ್ಲಿ ನೋನೇ ತುಂಬಬೇಕಾಗತ್ತೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡ್ಬೇಕಾಗತ್ತೆ. ಅವಾಗ ಏನಂತಂದ್ರೆ ಮತ್ತೊಂದ್ಸತಿ ನಿಮ್ಗೆ ಹೆಸರು,
ಮೇಲೆ ಯಾವ್ದು ಫಾದರ್ ನೇಮು ಇವೆಲ್ಲ ಮೇನ್ ಬರ್ತಾ ಹೋಗುತ್ತೆ. ಅದನ್ನ ಏನ್ ಮಾಡ್ಬೇಕು, ಸಬ್ಮಿಟ್ ಮಾಡ್ಬೇಕಾಗತ್ತೆ. ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಮ SSLC ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಡಾಕ್ಯುಮೆಂಟ್ಸ್ ನ SSLC ಡೀಟೇಲ್ಸ್ ನ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಏನಂತಂದ್ರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಆಪ್ಷನ್ ಬರುತ್ತೆ. ಕೆಲವೊಂದ್ಸತಿ ಏನಂತಂದ್ರೆ ಪೇಮೆಂಟ್ ಮಾಡೋ ಆಪ್ಷನ್ಸ್ ಬರುತ್ತೆ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಆಪ್ಷನ್ ಬಂದ್ರೆ ನೀವು ಅಪ್ಲೋಡ್ ಮಾಡೋ ಆಪ್ಷನ್ ಬಂದ್ರೆ ಆ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಏನಂತಂದ್ರೆ ಪೇಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಗೆ ಏನಂತಂದ್ರೆ ಅಪ್ಲಿಕೇಶನ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.